ಎಲ್ಲರೂ ನಮಸ್ಕಾರ. ಮಾತೆಲ್ಲ ಸಲ್ಮೇಲು ಬೆಳಿಗಿನ ತಿಂಡಿ ಎಲ್ಲ ಆಯಿತು. ಅದು ವೀಡಿಯೋ ಕೂಡ ಶೂಟ್ ಮಾಡಲಿಕ್ಕಿತ್ತು ರೆಸಿಪಿ ಚಾನಲ್ಗೆ. ಇದೆಲ್ಲ ಯಾವುದಾದ್ರೂ ಹಾಕ್ತೇನೆ, ಅಂದರೆ ನಾನು ಶಾರ್ಟ್ಸಿಗೆ ಅಂತ ಮಾಡೋದು, ಮೊಬೈಲಲ್ಲಿ ಮಾಡೋದಲ್ಲ. ಶಾರ್ಟ್ಸಿಗೆ ಮಾಡುವಾಗ ಮೊಬೈಲನ್ನು ಈ ಥರ ಇಟ್ಟು ಮಾಡಬೇಕಾಗುತ್ತೆ. ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೆ. ಬೆಳಿಗ್ಗೆ ಡೈಲಿ ರೈಸ್ ಐಟಮ್ ಮಾಡ್ತಿದ್ದೇನೆ, ಅಂದರೆ ಪುಳಿಯೋಗರೆ, ಚಿತ್ರಾನ್ನ ಅಂಥದ್ದು, ಪಲಾವು ಅಂಥದ್ದೆಲ್ಲ ಮಾಡ್ತಿದ್ದೇನೆ. ಮಕ್ಕಳಿಗೆ ಸ್ಕೂಲಿಗೆ ರಜಾ ಇದೆ, ಹಾಗೆ ನಂದು ನಾದಿನಿ ಮಗನಿಗೆ ಸ್ಕೂಲ್ ಇದೆ, ಅವ್ನು 10th ಇದ್ದಾನೆ, ಹಾಗಾಗಿ ಸ್ಕೂಲ್ ಇದೆ. ಅವನಿಗೆ ಟಿಫಿನಿಗೆ ಕೂಡ ಆಗುತ್ತಲ್ಲ, ಹಾಗಾಗಿ ರೈಸ್ ಐಟಮೇ ಮಾಡ್ತಾ ಇದ್ದಾನೆ. ನಿನ್ನೆ ನನ್ನ ಮಗಳು ಕೇಕ್ ಮಾಡಿದ್ಲು. ಇಷ್ಟು ತನಕ ಬಿಸ್ಕೆಟ್ಸಿದ್ದು ಕೇಕ್ ಮಾಡ್ತಾ ಇದ್ಲು, ಮೈದಾದ ಕೇಕ್ ಮಾಡಲಿಲ್ಲ. ಇದು ಫಸ್ಟ್ ಟೈಮ್ ಮಾಡಿರೋದು. ಚೆನ್ನಾಗಿ ಬಂದಿದೆ. ಸಕ್ಕರೆ ಕಡಿಮೆ ಆಗಿದೆ, ಯಾಕಂತಂದರೆ ಬಿಸ್ಕೆಟ್ಸಲ್ಲಿ ಶುಗರ್ ಇರ್ತದಲ್ಲ, ಹಾಗಾಗಿ ಅದಕ್ಕೆ ಶುಗರ್ ಆ್ಯಡ್ ಮಾಡಲಿಕ್ಕೆ ಹೋಗೋದಿಲ್ಲ ಅವಳು. ಇದಕ್ಕೆ ಶುಗರ್ ಆ್ಯಡ್ ಮಾಡಬೇಕಲ್ಲ, ಸ್ವಲ್ಪನೇ ಮಾಡಿದ್ದಾಳೆ, ಹಾಗೆ ಸಪ್ಪೆ ಅದು ಬಿಟ್ಟು ಪರ್ಫೆಕ್ಟಾಗಿ ಬಂದಿತ್ತು. ಆ್ಯಕ್ಚುಲಿ ಅದನ್ನು ಕುಕ್ಕರಲ್ಲಿ ಮಾಡಿರೋದು ಅವಳು, ಓವನ್ ಇಲ್ಲ ನಮ್ಮ ಹತ್ರ, ಹಾಗೆ ಸಂಜೆ ಎಲ್ಲರಿಗೆ ಶೇರ್ ಮಾಡಿದ್ಲು, ಫ್ರಿಜ್ಜಲ್ಲಿ ಇಟ್ಟಿದ್ಲು, ಎಲ್ಲರಿಗೆ ಕಟ್ ಮಾಡಿ ಕೊಟ್ಟಲು. ಆವಾಗ ಅಪ್ಪ ಕೇಕ್ ತಿನ್ನೋದಿಲ್ಲ, ಅಂದರೆ ಸ್ವೀಟ್ ಇರ್ತದಲ್ಲ, ಬಟ್ ಇದು ಚಪ್ಪೆ ಅಲ್ಲ, ಅವ್ರಿಗೆ ಇಷ್ಟ ಆಯಿತು, ತಿಂದರು. ಮತ್ತು ಇವಾಗ ಬಿಗ್ ಬಿಲಿಯನ್ ಡೇ ಆಫರ್ ಆಗ್ತಾ ಇದೆಯಲ್ಲ, ಹಾಗಾಗಿ ಮಗಳಿಗೆ ಸರ್ಪ್ರೈಸಿಂಗ್ಲಿ ಒಂದು ಓವನ್ ಬುಕ್ ಮಾಡಿದ್ದಾರೆ. ಅದು ಇವಾಗ ಬಂದಿದೆ, ಬೆಳಿಗ್ಗೆನೇ ಬಂದಿದೆ. ನಾನು ತೋರಿಸ್ತೇನೆ ನೋಡಿ. ಇದುವೇ ನೋಡಿ ಎಲೆಕ್ಟ್ರಿಕ್ ಓವನ್, ಪಿಜನ್ ಅವರದು. ಚೆನ್ನಾಗಿದೆ, ನೋಡುವಾಗ ಕಾಂಪ್ಯಾಕ್ಟ್ ಆಗಿದೆ, ಚಿಕ್ಕದಾಗಿ ಕ್ಯೂಟ್ ಆಗಿದೆ. ನನಗೆ ಅಂತೂ ಇಷ್ಟ ಆಯಿತು, ನನ್ನ ಮಗಳಿಗೆ ಅಂತೂ ತುಂಬಾ ಇಷ್ಟ ಆಯಿತು. ಯಾಕಂತಂದರೆ ಕೇಕ್ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾಯಿದ್ಲು, ಇನ್ನು ಪಿಜ್ಜಾ ಮಾಡಬೇಕಂತ ಹೇಳ್ತಾ ಇದ್ಲು. 1 year ವಾರಂಟಿ ಇದೆ, 14 ಲೀಟರ್ ಇದು. ಇವಾಗ ಓಪನ್ ಮಾಡಬೇಕು, ಬಟ್ ನನ್ನ ಹಸ್ಬೆಂಡ್ ಎದ್ದಿಲ್ಲ, ಎದ್ದ ಮೇಲೆ ಓಪನ್ ಮಾಡಬೇಕು. ನಾನೇನಂತಂದರೆ ನೋಡಿ, ಇಲ್ಲಿ ಪ್ಲಗ್ ಇದೆ, ಇದರ ಮೇಲೆ ಇಲ್ಲಿ ಇಡುವ ಅಂತ ಅಂದ್ಕೊಂಡಿದ್ದಾನೆ. ಈಸಿ ಆಗುತ್ತಲ್ಲ ಓಪನ್ ಮಾಡಲಿಕ್ಕೆ, ಎಲ್ಲ ಓಪನ್ ಅಂದರೆ ಅದು ಅಷ್ಟೇನು ದೊಡ್ಡದಿಲ್ಲಲ್ಲ, ಚಿಕ್ಕದು. ಇಲ್ಲಿ ಇಡುವ ಅಂತ ಅಂದ್ಕೊಂಡಿದ್ದೇನೆ, ಯಾಕಂತಂದರೆ ಇಲ್ಲಿ ಪ್ಲಗ್ ಇದೆ ಅಲ್ವಾ, ಇದಕ್ಕೆ ಹತ್ತಿರ ಆಗುತ್ತೆ, ಹಾಗಾಗಿ ಇಲ್ಲೇ ಇಡುವ ಅಂತೇಳಿ. ಈಗ ನಾನು ಇದನ್ನು ಮೊನ್ನೆ ಸೆಟ್ ಮಾಡಿ ಇಟ್ಟಿರೋದಿಲ್ಲ, ಕ್ಲೀನ್ ಮಾಡಿ ಒಳ್ಳೆಯದಾಯಿತು. ಆದರೆ ಇದನ್ನು ಇವಾಗ ಈ ಕಡೆ ಶಿಫ್ಟ್ ಮಾಡಬೇಕು, ಅದನ್ನು ತೆಗೆದು ಮೇಲೆ ಹಾಕಬೇಕು. ಸ್ವಲ್ಪ ಕೆಲಸ ಇದೆ. ಇದದ್ದು ಅನ್ಬಾಕ್ಸಿಂಗ್ ವೀಡಿಯೋ ಕೂಡ ಶೇರ್ ಮಾಡ್ತೀನಿ. ಹಾಗೆ ಇದರಲ್ಲಿ ಒಂದು ಫಸ್ಟ್ ಕೇಕ್ ಮಾಡ್ತಿದ್ದಾಳೆ ನನ್ನ ಮಗಳು. ಆದರೆ ವೆಜ್ ಮಾಡಬೇಕಾಗುತ್ತೆ, ಈಗ ನವರಾತ್ರಿ ಎಲ್ಲ, ಹಾಗಾಗಿ ನಾನ್ ವೆಜ್ ತಿನ್ನೋದಿಲ್ಲ. ಎಗ್ ಹಾಕದೆ ಮಾಡಬೇಕು, ನೋಡುವ ಯಾವ ರೀತಿ ಮಾಡ್ತಾಳೆ ಅಂತೇಳಿ. ನನಗೆ ಅದರದ್ದು ಐಡಿಯಾ ಎಲ್ಲ ಇಲ್ಲ, ಬಟ್ ನಾನು ಯೂಟ್ಯೂಬ್ ನೋಡಿ ಕಲಿಬೇಕಷ್ಟೇ. ಇನ್ನು ನನ್ನ ಮನೆಯಲ್ಲಿ ಕೇಕ್ ಅವಳು ಕೇಕ್ ಮಾಡೋದು ತುಂಬ ಇಂಟ್ರೆಸ್ಟ್. ವೆರೈಟೀಸ್ ಆಫ್ ಕೇಕ್, ಅಂದರೆ ಕಪ್ ಕೇಕ್, ಅದ್ರದ್ದು ಪಾತ್ರೆ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ತರಲಿಕ್ಕೆ ಹೇಳಿದ್ದಾಳೆ. ಇನ್ನು ಸೆಟ್ ಮಾಡ್ತಾ ಇದ್ದೇನೆ. ಮೇಲ್ಗಡೆ ಇರುವಂತಹ ದೊಡ್ಡ ದೊಡ್ಡ ಬಾಕ್ಸನ್ನು ಕೆಳಗಡೆ ಇಡ್ತಾ ಇದ್ದೇನೆ. ಕೆಳಗಡೆ ಗ್ರೋಸರಿ ಇರುವಂತಹ ಬಾಕ್ಸನ್ನೆಲ್ಲ ಮೇಲ್ಗಡೆ ಇಡ್ತಾ ಇದ್ದೇನೆ. ಡಬ್ಬ ಹೇಳ್ತವಲ್ಲ, ಅದನ್ನೆಲ್ಲ ಮೇಲೆ ಇಡ್ತಾ ಇದ್ದೇನೆ. ನಾನು ಗ್ರೋಸರೀಸನ್ನೆಲ್ಲ ಮುಂದುಗಡೆಯಲ್ಲಿ ಇಡಬೇಕಾಗತ್ತೆ. ಇವಾಗ ಹಿಂದುಗಡೆ ಇಟ್ಟರೆ ನಮಗೆ ಮುಂದುಗಡೆ ಏನು ಕಾಣೋದಿಲ್ಲ, ಹಾಗಾಗಿ ಅಲ್ಲಿ ನಾನು ಒಂದು ಬಾಕ್ಸ್ ಇಡಬೇಕಾಗತ್ತೆ, ಎತ್ತರವಾದ ಬಾಕ್ಸ್. ಅದಕ್ಕೆ ಈಗ ಬಾಕ್ಸ್ ತರೋದಕ್ಕೆ ಅಂತ ಬಂದಿದ್ದೇನೆ. ಇಲ್ಲಿ ನಂದು ತುಂಬ ಬಾಕ್ಸ್ಗಳಿವೆ, ಯಾವುದಾಗತ್ತೆ ನೋಡುವ. ನನಗೆ ಒಂದು ಬಾಕ್ಸ್ ಕರೆಕ್ಟಾಗಿ ಸಿಕ್ಕಿದೆ, ಕರೆಕ್ಟ್ ಸೈಜಿಗೆ ಸಿಕ್ಕಿದೆ. ಇನ್ನೊಂದು ಬಾಕ್ಸು ಸ್ವಲ್ಪ ದೊಡ್ಡದಿದೆ, ಅದನ್ನು ಕಟ್ ಮಾಡಬೇಕು, ಈ ಬಾಕ್ಸಿನ ಸೈಜಿಗೆ ಕಟ್ ಮಾಡಬೇಕು. ಬಾಕಿ ಎಲ್ಲ ದೊಡ್ಡ ದೊಡ್ಡ ಬಾಕ್ಸ್ ಇರೋದು. ಇಷ್ಟೇ ಅಲ್ಲ, ಇನ್ನೊಂದು ಕಡೆ ಸ್ಟೋರೇಜ್ ಇದೆ, ಅಲ್ಲಿ ಕೂಡ ಹಾಗೆ ಈ ಬಾಕ್ಸ್ಗಳನ್ನು ಇಟ್ಟಿದ್ದೇನೆ. ಬಾಕ್ಸ್ ಸಿಕ್ಕಿದೆ. ಇವಾಗ ನಾನು ಇದನ್ನು ಸೆಟ್ ಮಾಡ್ತಾ ಇದ್ದೇನೆ. ಒಂದನ್ನು ಕಟ್ ಮಾಡಿಕೊಂಡೆ ಅದೇ ಸೈಜಿಗೆ, ಇವಾಗ ಎರಡನ್ನು ಕೂಡ ಸೆಟ್ ಮಾಡ್ತಾ ಇದ್ದೇನೆ. ಓವನ್ನ ನೋಡಿ ಇದೇ ಪ್ಲೇಸಲ್ಲಿ ಇಟ್ಟಿದ್ದೇನೆ, ಯಾಕಂತಂದರೆ ನೋಡಿ ಈಸಿ ಆಗುತ್ತಲ್ವ. ಇಲ್ಲಿ ಪ್ಲಗ್ ಇಲ್ಲೇ ಇದೆ, ಇಲ್ಲಾಂದರೆ ಇದಕ್ಕೆ ಸಪ್ರೇಟ್ ಪ್ಲಗ್ ಮಾಡಿಸಬೇಕು. ಮತ್ತು ಅಷ್ಟೇ ನೋಡಿ, ವೈರ್ ಇಷ್ಟೇ ಉದ್ದ ಇರೋದು, ಕೇಬಲ್ ವೈರ್ ಇಷ್ಟೇ ಉದ್ದ ಇರೋದು. ಮತ್ತು ತೆಗಿಲಿಕ್ಕೆ ಹಾಕಲಿಕ್ಕೆಲ್ಲ ನೋಡಿ ತುಂಬ ಈಸಿ. ಆ್ಯಕ್ಚುಲಿ ನಾನೆಲ್ಲ ಮನೆಯಲ್ಲಿ ನೋಡಿದ್ದೇನೆ, ಸ್ವಲ್ಪ ಎತ್ತರ ಜಾಗದಲ್ಲಿ ಇರುತ್ತೆ ತೆಗಿಲಿಕ್ಕೆಲ್ಲ. ನೋಡಿ ತೆಗಿಲಿಕ್ಕೆಲ್ಲ ಈಸಿ ಆಗುತ್ತೆ, ಇಡಲಿಕ್ಕೆಲ್ಲ ಈಸಿ. ಬಟ್ ಅವಳಿಗೆ ಹೈಟ್ ಸ್ವಲ್ಪ ಜಾಸ್ತಿ ಆಯಿತು. ನನ್ನ ಮಗಳು ಬೇಕ್ ಮಾಡೋದಕ್ಕೆ ಕೇಕನ್ನು ಇಟ್ಟಿದ್ದಾಳೆ. ನನಗೆ ಆ್ಯಕ್ಚುಲಿ ಏನು ಐಡಿಯಾ ಇಲ್ಲ, ಯೂಟ್ಯೂಬ್ ನೋಡಿ ಮಾಡಿ ಅಂತ ಹಸ್ಬೆಂಡ್ ಹೇಳಿದರು. ನನಗೆ ಇದೇ ಸೇಮ್ ಪಿಜಿನ್ 12 ಲೀಟರ್ ನನಗೆ ಸಿಗಲಿಲ್ಲ. ಆ್ಯಕ್ಚುಲಿ ಮೊದಲಿಗೆ ಇದನ್ನು ಪ್ರೀ ಹೀಟ್ ಮಾಡಬೇಕಿತ್ತು, ಬಟ್ ನನ್ನ ಮಗಳು ಮಾಡಲಿಲ್ಲ. ಜಸ್ಟ್ ಟೈಮರ್ ಸೆಟ್ ಮಾಡಿದ್ಲು ಮತ್ತು ಟೆಂಪ್ರೇಚರ್ ಸೆಟ್ ಮಾಡಿ ಇಟ್ಟುಬಿಟ್ಲು. ಕುಕ್ ಆಗಲಿಲ್ಲ. ನಾನು ನಿಮಗೆ ತೋರಿಸ್ತೇನೆ. ಆ್ಯಕ್ಚುಲಿ ಪ್ರೀ ಹೀಟ್ ಮಾಡಬೇಕಿತ್ತು ಮೊದಲು, ಅವಳು ಮಾಡಲಿಲ್ಲ. ಹಾಗಾಗಿ ನಾನಿವಾಗ 150 ಇಟ್ಟಿದ್ದೆ ಆವಾಗ. ಇವಾಗ 120 ಟೆಂಪ್ರೇಚರ್ ಇಟ್ಟುಬಿಟ್ಟು 50 ಟೈಮರಲ್ಲಿ 15 ಮಿನಿಟ್ಸ್ ಇಟ್ಟುಬಿಟ್ಟೆ. ನಂತರ ಚೆನ್ನಾಗಿ ಬಂತು.
ಅಮೂಲ್ ಅವರದ್ದು ಚಾಕ್ಲೇಟ್ ಸಿರಪ್ಪನ್ನು ಮೇಲ್ಗಡೆ ಡೆಕೋರೇಟ್ ಮಾಡ್ತಾ ಇದ್ದಾಳೆ. 2 ಲೇಯರನ್ನು ಮಾಡಿಬಿಟ್ಟು ಇದನ್ನು ಸಿರಪ್ಪನ್ನು ಮಿಡ್ಲಲ್ಲಿ ಹಾಕಿದರೆ ಚೆನ್ನಾಗಿ ಬರುತ್ತೆ. ಆದರೆ ಅದು ನಿನ್ನೆ ಒಂದು ಕೇಕ್ ಮಾಡಿದ್ಲಲ್ಲ, ಅದನ್ನು ನಾನು ಕಟ್ ಮಾಡಲಿಕ್ಕೆ ಹೋಗಿದ್ದೆ, ಬಟ್ ಅದು ಕಟ್ ಮಾಡುವ ಶೇಪ್ ಸರಿಯಾಗಿ ಬರಲಿಲ್ಲ. ಅದಕ್ಕೆ ಅವಳು ಬೇಡಮ್ಮ ಇದರ ಮೇಲೆ ಹಾಕ್ತೇನೆ ಅಂತ ಹೇಳಿದ್ಲು. ಹಾಗಾಗಿ ಅದರ ಮೇಲೆ ಎಲ್ಲ ಸುರಿತಾ ಇದ್ದಾಳೆ. ಸಿರಪ್ ಹಾಕ್ತೇವಲ್ಲ, ಆ ಸಿರಪ್ಪಿಂದ ಕೂಡ ಕೇಕ್ ಚೆನ್ನಾಗಿ ಟೇಸ್ಟ್ ಬರ್ತದೆ. ಮತ್ತು ಇದನ್ನು ಚೆರಿ ಒಂದನ್ನು 2 ಕಟ್ ಮಾಡಿಬಿಟ್ಟು ಅರ್ಧ ಕಟ್ ಮಾಡಿಬಿಟ್ಟು ಅದರ ಮೇಲೆ ಇಡ್ತಾ ಇದ್ದಾಳೆ. ನಾನು ಕ್ರೀಮ್ ಮಾಡ್ತೇನೆ ಅಂತ ಹೇಳಿದ್ಲು, ಬಟ್ ಮೊಟ್ಟೆ ಯೂಸ್ ಮಾಡಬೇಕಲ್ಲ, ಹಾಗಾಗಿ ನಾನು ಹೇಳಿದೆ ಇವಾಗ ಬೇಡ, ನವರಾತ್ರಿ ಮುಗಿಲಿ ನಂತರ ನೀನು ಮೊಟ್ಟೆಯಲ್ಲಿ ಕ್ರೀಮ್ ಮಾಡು ಅಂತೇಳಿ. ಇವಾಗ ಜಸ್ಟ್ ಚೆರಿ ಸಾಕು ಅಂತ ಹೇಳಿದೆ, ಹಾಗಾಗಿ ಚೆರಿಯಲ್ಲಿ ಡೆಕೋರೇಟ್ ಮಾಡ್ತಾ ಇದ್ದಾಳೆ. ಹ್ಯಾಪಿ ಬರ್ಡೇ. ಕೇಕ್ ರೆಡಿ ಆಯಿತು ನೋಡಿ, ಇವಾಗ ಕಟ್ ಮಾಡ್ತಾ ಇದ್ದಾಳೆ. ನಾವು ತಿನ್ನಲಿಕ್ಕೆ ರೆಡಿ ಆಗಿದ್ದೇವೆ. ಇವತ್ತಿನ ವೀಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬಾಯ್.